ಚಿಕ್ಕಬಳ್ಳಾಪುರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಇಂದು ಬ್ರಾಹ್ಮಣ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಸಮ್ಮೇಳನ ಆಯೋಜಿಸಲಾಗಿತ್ತು. ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಕಳೆದ 3 ವರ್ಷಗಳ ಹಿಂದೆ ಬ್ರಾಹ್ಮಣ ಸಮುದಾಯದಲ್ಲಿಯೂ ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ ಎಂದು ಗುರುತಿಸಿ, ಆರ್ಥಿಕವಾಗಿ ಹಿಂದುಳಿದವರಿಗಾಗಿಯೇ ಪ್ರಧಾನಿ ನರೇಂದ್ರ ಮೋದಿಯವರು 10% ಮೀಸಲಾತಿ ನೀಡಿದರು. ಅದು ಇನ್ನೂ ಅನುಷ್ಠಾನವಾಗಿಲ್ಲ. 10% ಮೀಸಲಾತಿ ಶೀಘ್ರ ಅನುಷ್ಠಾನವಾಗಬೇಕು. ಈ ಬಗ್ಗೆ ಕೇಂದ್ರ ಸರ್ಕಾರದ ಜೊತೆ ಮಾತನಾಡುವುದಾಗಿ ಸಂಸದರು ಭರವಸೆ ನೀಡಿದರು. ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಇದೇ ಸಮುದಾಯಕ್ಕೆ ಸೇರಿದವರು. ಅಲ್ಲದೆ ಅವರು ರಾಘವೇಂದ್ರ ಸ್ವಾಮಿಗಳ ಉಪಾಸಕರೂ ಆಗಿದ್ದಾರೆ. ಸಮುದಾಯದ ಬಗ್ಗೆ ಅವರಿಗೆ ಹೆಚ್ಚಿನ ಕಾಳಜಿ ಇದೆ. ಹಾಗಾಗಿ ಅವರೊಂದಿಗೆ ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಪ್ರಧಾನಿ ನೀಡಿರುವ 10% ಮೀಸಲಾತಿಯನ್ನು ಆದಷ್ಟು ಶೀಘ್ರದಲ್ಲಿ ಅನುಷ್ಠಾನ ಮಾಡಲು ಶ್ರಮಿಸುವುದಾಗಿ ಅವರು ತಿಳಿಸಿದರು. ಬ್ರಾಹ್ಮಣರು ವಿದ್ವತ್ತು, ಶಿಕ್ಷಣ, ವೇದ, ಆಗಮಗಳ ಪಾರಂಗತರಾಗಿ ವಿದ್ವತ್ತಿನಲ್ಲಿ ಶ್ರೀಮಂತರಾಗಿದ್ದರೂ ಆರ್ಥಿಕವಾಗಿ ಹಿಂದುಳಿದವರು ಹೆಚ್ಚು ಮಂದಿ ಈ ಸಮುದಾಯದಲ್ಲಿದ್ದಾರೆ. ಆಚರಣೆ, ನಾಗರಿಕತೆಯಲ್ಲಿ ಈ ಸಮುದಾಯ ಮುಂದುವರೆದಿದೆ. ಅರ್ಚಕರಾಗಿ ಪೂಜೆ ಮಾಡುವ ಅನೇಕ ಕುಟುಂಬಗಳು ಇಂದಿಗೂ ಸಂಕಷ್ಟದಲ್ಲಿಯೇ ಬದುಕು ಸಾಗಿಸುತ್ತಿವೆ. ಹಿಂದೆ ವೇದ, ಉಪನಿಷತ್ತು, ವಿದ್ವತ್ತು ಇರೋರಿಗೆ ರಾಜ ಮಹಾರಾಜರು ವಿಶೇಷ ಸ್ಥಾನಮಾನ ನೀಡುತ್ತಿದ್ದರು. ಆದರೆ ಈಗ ಹೆಣ್ಣು ಕೊಡುವವರೇ ಬರವಾಗಿದ್ದಾರೆ ಎಂದರು. ತಾಯಿ ಸರಸ್ವತಿಯನ್ನು ಆರಾಧಿಸುವವರಿಗೆ ಶಿಕ್ಷಣ ಮಾತ್ರವಲ್ಲದೆ ಸಂಗೀತ, ಕಲೆ ಸೇರಿದಂತೆ ಎಲ್ಲಾ ಪ್ರಕಾರಗಳಲ್ಲಿಯೂ ವಿದ್ವತ್ತು ಪಡೆದಿರುತ್ತಾರೆ. ಸಜ್ಜನರೊಂದಿಗೆ ಸಂಪರ್ಕವೇ ವಿಪ್ರ, ಬಂಧುಗಳೊಂದಿಗೆ ಬರೆಯುವುದು, ಬ್ರಾಹ್ಮಣ ಸಮ್ಮೇಳನದಲ್ಲಿ ಭಾಗಿಯಾಗುವುದು ಸಂತಸ ತಂದಿದೆ. ದೇಶದ ಗೌರವ, ಸಂಸ್ಕೃತಿ ಉಳಿಸಲು ಕಾರಣ ಬ್ರಾಹ್ಮಣ ಸಮುದಾಯದ ಹೆಚ್ಚಿನ ಕೊಡುಗೆ ಇದೆ. ಸಮಾಜಕ್ಕೆ ಸರ್ವರಿಗೆ ಒಳ್ಳೆಯದನ್ನು ಮಾತ್ರ ಬಯಸುವ ಸಮುದಾಯ ಬ್ರಾಹ್ಮಣ ಸಮುದಾಯ. ನಿತ್ಯ ಪೂಜೆ ಮಾಡುವ ಸಮುದಾಯಕ್ಕೆ ಕೆಟ್ಟ ಆಲೋಚನೆಗಳೇ ಬರೋದಿಲ್ಲ ಎಂದರು. ದೇಶದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ವಿಶೇಷವಾದ ಗೌರವ ಇದೆ. ಗುರು ಪರಂಪರೆ ಮರೆಯುವಂತಿಲ್ಲ. ಅಂತಹ ಗುರು ಪರಂಪರೆಗೆ ಮುನ್ನಡಿ ಬರೆದಿದ್ದು ಬ್ರಾಹ್ಮಣ ಸಮುದಾಯ. ಶಂಕರಾಚಾರ್ಯರು, ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ಇದೇ ಸಮುದಾಯದವರಾಗಿದ್ದು, ದೇಶಕ್ಕೆ ಮತ್ತು ಸಮಾಜಕ್ಕೆ ತ್ರಿಮತಸ್ಥಾಚಾರ್ಯ ಕೊಡುಗೆ ಅಪಾರವಾಗಿದೆ. ಅವರ ತಪಸ್ಸಿನಿಂದ ಈ ಮಣ್ಣಿಗೆ ವಿಶೇಷ ಆಶೀರ್ವಾದ ಲಭಿಸಿದೆ ಎಂದರು. ವಿಶ್ವವಿಖ್ಯಾತ ಎಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ಭಾರತ ರತ್ನ ಪುರಸ್ಕೃತ CNR ರಾವ್ ಅವರು ಇದೇ ಸಮುದಾಯಕ್ಕೆ ಸೇರಿದವರು ಮತ್ತು ಇದೇ ಜಿಲ್ಲೆಯವರು. ವಿ ಕೃಷ್ಣರಾವ್ ಅವರ ಸೇವೆ ಜಿಲ್ಲೆಗೆ ಅಪಾರವಾಗಿದೆ. ಅಂತಹ ನಾಯಕರನ್ನು ಸ್ಮರಿಸಲೇಬೇಕು. ಅವರ ಪುತ್ರರೇ ಇಂದು ಬ್ರಾಹ್ಮಣ ಸಮುದಾಯದ ಅಧ್ಯಕ್ಷರಾಗಿರೋದು ಸಂತಸ ತಂದಿದೆ. ಈ ಸಮುದಾಯ ನನ್ನ ಬೆನ್ನಿಗೆ ನಿಂತು ಆಶೀರ್ವಾದ ಮಾಡಿದೆ. ನಿಮ್ಮ ಸಹಕಾರವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಈ ಸಮುದಾಯದ ಪರವಾಗಿ ದೆಹಲಿ ಮಟ್ಟದಲ್ಲಿ ಧ್ವನಿ ಎತ್ತಲು ನಿಮ್ಮ ಸಹೋದರ ಸುಧಾಕರ್ ಸದಾ ಸಿದ್ಧ. ಬ್ರಾಹ್ಮಣ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಸಂಸದರು ಭರವಸೆ ನೀಡಿದರು. ಈ ದೇಶದಲ್ಲಿ ಅದನ್ನು ಮುಂದುವರಿಸಿಕೊಂಡು 21ನೇ ಶತಮಾನದಲ್ಲಿ ಕೂಡ ಇದು ಮುಂದುವರಿಬೇಕು ಅಂತ ಅನ್ನೋದಾದರೆ ಅದಕ್ಕೆ ಮುಖ್ಯ ಕಾರಣ ಬ್ರಾಹ್ಮಣ ಸಮುದಾಯ ಅಂತ ನಾವು ಯಾರು ಕೂಡ ಬರೀಲಿಕ್ಕೆ ಸಾಧ್ಯ ಇಲ್ಲ. ಬ್ರಾಹ್ಮಣ ಸಮುದಾಯಕ್ಕೆ ವಿಶೇಷವಾಗಿರ್ತಕ್ಕಂಥ ಗೌರವ ನಮ್ಮ ದೇಶದಲ್ಲಿ ಇದೆ. ನಮ್ಮ ಗುರು ಪರಂಪರೆ ಕೂಡ ನಾವು ಯಾರು ಕೂಡ ಮರೆಯುವಾಗಿಲ್ಲ. ಇವತ್ತು ನಾನು ಕೂಡ ಆರ್ಥಿಕ ಕ್ಷೇತ್ರದಲ್ಲಿ ಇವತ್ತು ಇನ್ನೂ ಕೂಡ ಅನೇಕ ಗ್ರಾಮಗಳಲ್ಲಿ ನಾನು ನೋಡಿದ್ದೇನೆ. ಇವತ್ತು ಅರ್ಚಕರಾಗಿ ಕೆಲಸ ಮಾಡುವಂತ ಅನೇಕ ಕುಟುಂಬಗಳು ಇವತ್ತು ನನಗೆ ಹೇಳಿದ್ದಾರೆ, ನಮ್ಮ ಮಕ್ಕಳನ್ನ ನಾವು ಅರ್ಚಕರನ್ನ ಮಾಡೋದಿಲ್ಲ. ಯಾಕೆ ಅಂದ್ರೆ ಅವ್ರು ಹೇಳಿದ್ರು, ನನಗೆ ಅವರಿಗೆ ಹೆಣ್ಣು ತರೋದೇ ಕಷ್ಟ ಆಗಿದೆ ನನಗೆ ಅಂತ ಹೇಳಿ ಹೆಣ್ಣನ್ನೇ ಕೊಡೋದಿಲ್ಲ. ವೇದಗಳನ್ನ, ಉಪನಿಷತ್ತನ್ನ ಒಂದು ಕಾಲದಲ್ಲಿ ಯಾರು ವಿದ್ವತ್ತನ್ನು ಇಟ್ಕೊಂಡಿದ್ರು ಅಂಥವರಿಗೆ ಸಮಾಜದಲ್ಲಿ ರಾಜ ಮಹಾರಾಜರು ವಿಶೇಷ ಆತಿಥ್ಯವನ್ನ, ವಿಶೇಷ ಅವರಿಗೆ ಆರ್ಥಿಕ ಶಕ್ತಿಯನ್ನ, ಸ್ಥಾನಮಾನಗಳನ್ನ ಇವೆಲ್ಲವೂ ಕೂಡ ಕೊಡ್ತಾ ಇದ್ದಾರೆ. ಆದರೆ ಇವತ್ತಿನ 21ನೇ ಶತಮಾನದಲ್ಲಿ ಏನು ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತು ಎಲ್ಲ ಸರ್ಕಾರಗಳು ಕೂಡ
ಏನು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜಕ್ಕೆ ಏನು ಒತ್ತನ್ನು ಕೊಡಬೇಕು ಅದೆಲ್ಲವೂ ಕೂಡ ಕೊಡುವುದರಲ್ಲಿ ಎಡವಿದೆ ಅಂತ ನಾನು ಕೂಡ ಅಭಿಪ್ರಾಯ ಮಾಡ್ತೇನೆ. ಇಂಥ ಸಮುದಾಯದಲ್ಲಿ ಕೂಡ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಇವರಿಗೂ ಕೂಡ ವಿಶೇಷವಾಗಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಆಲೋಚನೆ EWS ಎಕನಾಮಿಕಲಿ ವೀಕರ್ ಸೆಕ್ಷನ್, ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರಿಗೆ 10% ಮೀಸಲಾತಿಯನ್ನು ಕೊಟ್ಟಂತ ಮೊದಲನೇ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು. ಹಾಗಾಗಿ ತಾಯಿ ಸರಸ್ವತಿಯನ್ನ ಯಾರು ಬಹಳಷ್ಟು ಭಕ್ತಿಯಿಂದ ಅದನ್ನ ಆರಾಧಿಸ್ತಾರೆ ಅವರಿಗೆ ಶಿಕ್ಷಣ ಮಾತ್ರ ಅಲ್ಲ, ಬೌದ್ಧಿಕ ಶಿಕ್ಷಣ ಮಾತ್ರ ಅಲ್ಲ, ಇವತ್ತು ಸಂಗೀತ, ಕಲೆ, ಭರತನಾಟ್ಯ ಹೀಗೆ ಎಲ್ಲ ಪ್ರಕಾರಗಳಲ್ಲಿ ಕೂಡ ವಿದ್ವತ್ತನ್ನ ಯಾವ್ದಾದ್ರು ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳಲ್ಲಿ ಇದೆ ಅಂತಂದ್ರೆ ಅದು ಖಂಡಿತ ಈ ಸಮುದಾಯದಲ್ಲಿ. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ವಿಪ್ರ ಸಮುದಾಯದಿಂದ ಚಿಕ್ಕಬಳ್ಳಾಪುರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಶೋಭಾಯಾತ್ರೆ ನಡೆಸಲಾಯಿತು. ಈ ಶೋಭಾಯಾತ್ರೆಯಲ್ಲಿ ಪುರುಷರು ಮಹಿಳೆಯರು ಎಂಬ ಯಾವುದೇ ಭೇದವಿಲ್ಲದೆ ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದರು. ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ಆರಂಭವಾದ ಮೆರವಣಿಗೆ ಸುಬ್ಬರಾಯನಪೇಟೆ ಮೂಲಕ ಸಾಗಿ ಗರ್ಲ್ಸ್ ಸ್ಕೂಲ್ ರಸ್ತೆ, ಬಜಾರ್ ರಸ್ತೆ ಮೂಲಕ ಮತ್ತೆ ಬಿಬಿ ರಸ್ತೆಗೆ ಬಂದು ನಂತರ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮಕ್ಕೆ ಸಾಗಿತು. ಅಲ್ಲದೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿಪ್ರ ಸಮಾಜದ ಗಣ್ಯರನ್ನು ಗೌರವಿಸುವ ಕೆಲಸವೂ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ವಿಶ್ರಾಂತ ನ್ಯಾಯಮೂರ್ತಿ ಎನ್ ಕುಮಾರ್, ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಸಗೋಡು ಜಯಸಿಂಹ, ನಿಕಟಪೂರ್ವ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಚ್.ಎಸ್. ಸಚ್ಚಿದಾನಂದ ಮೂರ್ತಿ, ಅಟ್ಟೂರು ವೆಂಕಟೇಶ್, ಬ್ರಾಹ್ಮಣ ಸಂಘದ ಜಿಲ್ಲಾಧ್ಯಕ್ಷ ನಾಗಭೂಷಣ್ ರಾವ್, ವಾಸುದೇವರಾವ್, ವಿಪ್ರ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.